ನಿಮ್ಮ ಫೇವ್ರೆಟ್ ಟೀಚರ್ ಯಾರು? Baswaraj sir, because he is very student friendly, and at any point of time if we approach him, that he is ready to explain anything. ರಾಜು ಸರ್ ಲೈಕ್ ಒಂದ್ಸಲಿ ನಾನು 12 ಹೋಗಿ ಏನೋ ಒಂದು ಡೌಟ್ ಬಂದಿತ್ತು, ಅದನ್ನು ಕೇಳಿದ್ದೆ, ರಿಪ್ಲೈ ಮಾಡಿ ಆನ್ಸರ್ ಮಾಡಿಕೊಟ್ಟಿದ್ರು. ರಶ್ಮಿತಾ ಮ್ಯಾಮ್ ಅಂಡ್ ಶರಣ್ ಸರ್, ದೇ ಆರ್ ಆಲ್ವೇಸ್ ಸಪೋರ್ಟಿವ್. ಎನಿ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ತಾರೆ ಅಟ್ ಎನಿ ಟೈಮ್. ಪಲ್ಲವಿ ಮ್ಯಾಮ್, ಅವ್ರ ಕ್ಲಾಸಸ್ ತುಂಬ ಚೆನ್ನಾಗಿರುತ್ತೆ. ಬಸವರಾಜ್ ಸರ್ ಅವರು ನನ್ನ ಫೇವರೇಟು. ಶರಣ್ ಸರ್ ಫ್ರೆಂಡ್ಲಿ ಆಗಿ. ಅಶೋಕ್ ಸರ್ ತುಂಬಾ ಫ್ರೆಂಡ್ಲಿ, ಡೌಟ್ ಕ್ಲಾರಿಫೈ ಮಾಡ್ತಾರೆ. ಬಸವರಾಜ್ ಸರ್ ಯಾಕೆ? ಅವ್ರ ಫ್ರೆಂಡ್ಲಿ ಎಲ್ಲ ಇದೆ, ಸಜೆಷನ್ಸ್ ಎಲ್ಲ ಇದು ಮಾಡ್ತಾರೆ. ಮತ್ತು ನನ್ನ ಕ್ಲಾಸ್ನಾಗ ಹಿಂಗೆ ಬೋರಿಂಗ್ ಆಗ್ಲಾರ್ದಂಗೆ ಕವರ್ ಮಾಡೋ ಟಾಪಿಕ್ಸ್ ಎಲ್ಲ ಇದೆ. ಶ್ರೇಯಸ್ ಸರ್, ಅವ್ರ ಟೀಚಿಂಗ್ ಅವ್ರ ಬೇಸಿಕ್ಕಿಂದ ಅವ್ರ ಮಾಡೋ ಮೆಥಡ್, ಸೊ ಬೇಸಿಕ್ಕಿಂದ ಯಾವ ಟಾಪಿಕ್ಸ್ ಹೆಂಗೆ ಬರಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನನಗೆ ಶ್ರೇಯಸ್ ಸರ್. ಶರಣ್ ಸರ್, ಬಿಕಾಸ್ ಅವ್ರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರು ಎಕ್ಸ್ಪ್ಲೈನ್ ಮಾಡೋ ವೇ, ನಾವು ಡೌಟ್ಸ್ ಕೇಳಿದಾಗೆಲ್ಲ ಅವ್ರು ಅಪ್ರೋಚ್ ಮಾಡೋದು ಚೆನ್ನಾಗಿರುತ್ತೆ. ಬಸವರಾಜ್ ಸರ್ ಯಾವುದೇ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್ ಥರ ಥಿಂಕ್ ಮಾಡ್ತಾರೆ. ಶರಣ್ ಸರ್, ಯಾಕೆಂದರೆ ಅವರು ಟೀಚಿಂಗ್ ಎಬಿಲಿಟಿ ಚಲೋ ಇದೆ, ಮೆಥಡ್ ಚಲೋ ಇದೆ, ಶಾರ್ಟ್ ಕಟ್ ಹೇಳ್ಕೊಡ್ತಾರೆ. ಮತ್ತು ನಮಗೆ ಡೌಟ್ ಏನೋ ಕ್ಲಾರಿಫಿಕೇಶನ್ ಇದೆ ಮತ್ತೆ ಹೇಳಿಕೊಡ್ತಾರೆ. Pallavi ma'am, because she clears all my doubts every time, so she is my favorite. ಶರಣ್ ಸರ್, ಸೊ ಯಾಕಂತಂದ್ರೆ ಅವರ ಮೆಂಟರಿಂಗು ಮತ್ತು ಅವ್ರ ಬೋಲ್ಡ್ನೆಸ್ ನಂಗೆ ತುಂಬ ಇಷ್ಟ. ಸೊ ಮೋಟಿವೇಟ್ ಆಗಿರೋದ್ರೆ, ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. Everyone is my favorite because everyone helped me in this preparation. ಸಚಿನ್ ಶರ್ಮಾ ಅವರು ಎಷ್ಟೇ ಜನ ಸ್ಟೂಡೆಂಟ್ಸ್ ಎಷ್ಟು ಸಲ ಡೌಟ್ಸ್ ಹೇಳಿದ್ರೆ ಕೂಡ ಅವರು ಈಸಿಗೆ ಕ್ಲಾರಿಫೈ ಮಾಡ್ತಾರೆ. ಎಲ್ಲಾದರೂ ಸ್ವಲ್ಪ ಕೂಡ ಅಂದರೆ ಇಬ್ಬಂದಿ ಫೀಲ್ ಆಗಿಲ್ಲ. ಶರಣ್ ಸರ್, ಯಾಕೆಂದರೆ ತುಂಬ ಸಪೋರ್ಟಿವ್ ಇದ್ದಾರೆ. Pallavi ma'am, that ma'am speak very clear, crystal clear English. Satin sir, why? Because whenever we ask a doubt for him, he will solve the doubts like a very cool manner. ಬಸವರಾಜ್ ಸರ್ ತುಂಬ ನಾಲೆಜಬಲ್ ಪರ್ಸನ್, ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಅಂದರೆ ಡೌಟ್ಸ್ ಎಲ್ಲ ಬೇಗ ಕ್ಲಿಯರ್ ಮಾಡ್ತಾರೆ, ಒನ್ ಕಾನ್ವರ್ಸೇಷನ್ ಮಾಡ್ತಾರೆ. ಶರಣ್ ಸರ್, ಅವರು ಟೀಚಿಂಗ್ ಮಾಡೋ ರೀತಿ, ಅವ್ರ ಗೈಡೆನ್ಸ್ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಬಸವರಾಜ್ ಸರ್, ಯಾಕಂದರೆ ಅವ್ರ ವೇ ಆಫ್ ಟೀಚಿಂಗ್ ಈಸಿಯಾಗಿ ನಮಗೆ ಕ್ಯಾಚ್ ಆಗುತ್ತೆ ಮತ್ತು ಈಸಿಯಾಗಿ ಆಕ್ಸೆಸಿಬಲ್ ಆಗಿದ್ದಾರೆ. ಅವರು ಒಂಥರ ಆಲ್ರೌಂಡರ್ ಆಗಿಬಿಟ್ಟಿದ್ದಾರೆ. ಅವರು ಎಲ್ಲ ಟಾಪಿಕ್ಸು ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಯಾವುದೇ ಡೌಟ್ಸ್ ಕೇಳಿದ್ರು ಈಸಿಯಾಗಿ ಹೇಳ್ಕೊಡ್ತಾರೆ.